ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಒಂದು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸೌತೆಕಾಯಿ ಜ್ಯೂಸನ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವತ್ತು ನಂದು ತಿಂಡಿ ಅಡುಗೆ ಏನಿಲ್ಲ, ನಮ್ಮಮ್ಮಿ ಮನೆಗೆ ಹೋಗಿ ಒಂದು ಮೊಟ್ಟೆ ಕೈಮಾ ಅಂತ ಡಿಫ್ರೆಂಟಾಗಿ ಒಂದು ಅಡುಗೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ಒಂದು ಕ್ಲೀನಿಂಗ್ ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ ಎದ್ಮೇಲೆ ಫಸ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇವತ್ತು ನಮ್ಮದು ಮಾಯಮ್ಮ ದೈತಮ್ಮ ಹಬ್ಬ ಆಗಿರೋದ್ರಿಂದ, ಅಂದರೆ ನಮ್ಮ ಅಪ್ಪನ ಮನೆ ದೇವರು ಉಳ್ಳೇನಳ್ಳಿ ಮಾಯಮ್ಮ ದೈತಮ್ಮ ವರ್ಧಪ್ಪನ ಹಬ್ಬ ಇವತ್ತು. ಸೊ ಮಂಗಳವಾರ ಮಾಯಮ್ಮನ ಹಬ್ಬ ಆಯಿತು, ಇವತ್ತು ಬುಧವಾರ ದೈತಮ್ಮನ ಹಬ್ಬ ಮಾಡ್ತೀವಿ. ನಾನು ರಂಗೋಲಿನ ಒಂದು ನಂದು ಅಕ್ಕಿ ಹಿಟ್ಟಿನ ಲಿಕ್ವಿಡಿಂದ ಹಾಕ್ಕೊಬೇಕಾಗಿತ್ತು. ಸೊ ಅದು ಖಾಲಿ ಆಗಿರೋದ್ರಿಂದ ನಾನು ರಂಗೋಲಿ ಪೌಡರಲ್ಲೇ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊತಾ ಇದ್ದೀನಿ. ರಂಗೋಲಿ ಪೌಡರು ನಾನು ಕೆಳಗಡೆ ಶುಕ್ರವಾರ ಅಥವಾ ಹಬ್ಬ ಇರೋ ದಿನ ಕೆಳಗಡೆ ದೊಡ್ಡದಾಗ ಹಾಕ್ಕೊಳ್ಳೋಕ್ಕೆ ತಂದು ಇಟ್ಕೊಂಡಿರ್ತೇನೆ. ಅದಕ್ಕೋಸ್ಕರ ರಂಗೋಲಿ ಪೌಡರ್ ಇತ್ತಲ್ಲ, ರಂಗೋಲಿ ಪೌಡರಲ್ಲೇ ಈ ರೀತಿ ಸಿಂಪಲ್ ರಂಗೋಲಿ ಹಾಕ್ಕೊತಾ ಇದ್ದೀನಿ. ಈ ಡಿಸೈನೆಲ್ಲ ನಾನು ಹೂ ಇರುತ್ತಲ್ಲ, ಹೂ ಹಿಂದ್ಗಡೆ ಭಾಗದಿಂದನೇ ಮಾಡ್ಕೊತಾ ಇದ್ದೀನಿ. ನೀವು ಮಾಡ್ಕೋಬೇಕು ಅಂದರೆ ಟೂತ್ ಪಿಕ್ಕಲ್ಲಿ ಮಾಡ್ಕೋಬೋದು. ಸಿಂಪಲ್ಲಾಗಿರುತ್ತೆ, ಸಿಂಪಲ್ ರಂಗೋಲಿ. ಈ ರೀತಿ ಸಿಂಪಲ್ಲಾಗೆಲ್ಲ ರಂಗೋಲಿ ಹಾಕ್ಕೊಂಡಾಯಿತು. ರಂಗೋಲಿ ಹಾಕ್ಕೊಂಡಾದ್ಮೇಲೆ ನಾನು ಇವತ್ತು ನಂಡೆ ಅಂದರೆ ಜ್ಯೂಸಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ವಾರ್ಮ್ ವಾಟರ್ ವಿತ್ ಲೆಮನಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಅದು ತೊಗೊಂಡಾದ್ಮೇಲೆ ಜ್ಯೂಸ್ ಏನು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸೌತೆಕಾಯಿ ಇತ್ತು, ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಸಮ್ಮರ್ ಬರ್ತಾ ಇರೋದ್ರಿಂದ ಬಾಡಿ ರಿಹೈಡ್ರೇಟ್ ಆಗ್ತಾ ಇರುತ್ತೆ. ಬಾಡಿ ಹೈಡ್ರೇಟ್ ಆಗಬೇಕು ಅಂದರೆ ನೀರಿನ ಅಂಶ ಜಾಸ್ತಿ ಬೇಕು. ಸೌತೆಕಾಯಿಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಸೌತೆಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೌತೆಕಾಯಿ ತೊಗೊತಾ ಇದ್ದೀನಿ. ಇಲ್ಲಿ ಸೌತೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಡ್ತಾ ಇದ್ದೀನಿ. ಸಿಪ್ಪೆಯನ್ನು ತೆಗೆದು ಆಮೇಲೆ ಜ್ಯೂಸ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ 1/4 ಟೀ ಸ್ಪೂನ್ ಪೌಡರು ಆಮ್ಲ ಪೌಡರ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ 1 ಇಂಚು ಶುಂಠಿ ತೊಗೊತಾ ಇದ್ದೀನಿ. ಅದಾದಮೇಲೆ 10ರಿಂದ 15 ಕರಿಬೇವು ಎಲೆ ತೊಗೊತಾ ಇದ್ದೀನಿ. ನೀವು ಯಾರಾದರೂ ಜ್ಯೂಸ್ ಕುಡಿಯೋರಾದರೆ, ಅಂದರೆ ಹೆಲ್ದಿ ಜ್ಯೂಸ್ ಕುಡಿಯೋರಾದರೆ ದಯವಿಟ್ಟು ಮನೆಯಲ್ಲಿ ಜ್ಯೂಸ್ ಮಾಡ್ಕೊಳ್ಳುವಾಗ ಕರಿಬೇವನ್ನ ಮಾತ್ರ ಸ್ಕಿಪ್ ಮಾಡಬೇಡಿ. ಹೇರ್ಗಾಗಲಿ ಫೇಸ್ಗಾಗಲಿ ತುಂಬಾ ಒಳ್ಳೆಯದು. ಅದಾದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಜ್ಯೂಸ್ ಮಾಡಿಕೊಂಡು ತೊಗೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಏನು ಅಷ್ಟೊಂದು ಇದಾಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ರಾತ್ರಿ ನಾವೇನೇ ಮನೆ ಕೆಲಸ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಟಿದ್ರೂ ಕೂಡ ಬೆಳಿಗ್ಗೆ ಎದ್ಬಿಟ್ಟು ಜ್ಯೂಸ್ ಆಗಿರ್ಬೋದು, ಬಿಸಿನೀರಾಗಿರ್ಬೋದು, ಏನೋ ಒಂದು ಮಾಡ್ಕೊಂಡಿರ್ತೀವಿ. ಆ ಪಾತ್ರೆಗಳೆಲ್ಲ ಬಿದ್ದಿರುತ್ತೆ. ಆ ಪಾತ್ರೆಗಳನ್ನೆಲ್ಲ ಬೆಳಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ತಿಂಡಿ ಅಡುಗೆ ಇಲ್ಲ ಅಂದ್ರೂ ಕಸ ಗುಡಿಸೋದು, ಒರೆಸೋದು, ಈ ರೀತಿ ಅಂದರೆ ಬಟ್ಟೆ ಒಣಗಾಕೋದಾಗಿರ್ಬೋದು, ಬಟ್ಟೆ ತೊಗೊಬರೋದಾಗಿರ್ಬೋದು, ಈ ರೀತಿ ಕೆಲಸಗಳೆಲ್ಲ ಇರುತ್ತೆ. ಆ ಕೆಲಸ ಎಲ್ಲ ಮುಗಿಸಿ ನಾವು ಮನೆಯಲ್ಲೇ ಪೂಜೆ ಮುಗಿಸಿ ಅದಾದಮೇಲೆ ನಾವು ಮಮ್ಮಿ ಮನೆಗೆ ಹೋದ್ವಿ. ಮಮ್ಮಿ ಮನೆಯಲ್ಲಿ ದೇವ್ರ ಮನೆಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲೆಲ್ಲ ಪೂಜೆ ಮಾಡಿ ನನ್ನ ಮಗನಿಗೆ ಪೂಜೆ ಮಾಡಂತ ಹೇಳಿದೆ. ಆ್ಯಕ್ಚುಲಿ ನಾವು ಇವತ್ತು ಅಲ್ಲಿಗೆ ಹೋಗಬೇಕಾಗಿತ್ತು, ಅಂದರೆ ಮಾಯಮ್ಮ ದೈತಮ್ಮನ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಎಕ್ಸಾಮ್ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಇಲ್ಲೇ ಪೂಜೆ ಮಾಡ್ಕೊಂಡ್ವಿ. ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲಿ ಈ ರೀತಿ ದೇವ್ರನ್ನ ಇಟ್ಟು, ದೈತಮ್ಮನ ಇಟ್ಟು ನಾವು ಇಲ್ಲೇ ಪೂಜೆ ಮಾಡ್ಕೊತೀವಿ. ಈ ರೀತಿ ಪೂಜೆ ಮಾಡ್ಕೊಂಡಾಯಿತು. ನನ್ನ ನಾದಿನಿ ಇವತ್ತು ನಾವು ನಾನ್ ವೆಜ್ ತಿನ್ನಲ್ಲ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡಿದ್ಲು, ಅಂದರೆ ಮೊಟ್ಟೆ ಕಹಿಮಾ ಮಾಡಿದ್ಲು. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಡಿಫ್ರೆಂಟಾಗಿತ್ತು ಆ್ಯಕ್ಚುಲಿ. ಅಲ್ಲೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ನನ್ನ ಅಳಿಯನ ಹತ್ರ ತರಲೆ ಆಟ ಆಡಿಕೊಂಡು ಬಂದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟಾಗಿತ್ತು. ನನ್ನ ನಾದಿನಿ ಮಾಡಿದ್ದು ತುಂಬಾ ಡಿಫ್ರೆಂಟಾಗಿ ಮಾಡಿದ್ಲು. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ತಿರ್ಗಾ ಈವ್ನಿಂಗ್ ಅಲ್ಲೇ ನೈಟ್ ಊಟ ಮಾಡಿದ್ವಿ. ಇವತ್ತು ನಂದೇನು ಊಟ ಇರಲಿಲ್ಲ. ಅದಾದಮೇಲೆ ನಿಮಗೆ ಕ್ಲೀನಿಂಗ್ ಒಂದು ಟಿಪ್ಸ್ ಹೇಳೋಣ ಅಂತ ಟಿಪ್ಸ್ ಹೇಳ್ತಾ ಇದ್ದೀನಿ. ಈಗ ಕ್ಲೀನಿಂಗ್ ಟಿಪ್ಸಲ್ಲಿ ನಾನು ಮನೆಯಲ್ಲಿ ಒಂದು ಮಿರರ್ ಇದ್ದೇ ಇರುತ್ತೆ, ಅಂದರೆ ಡ್ರೆಸ್ಸಿಂಗ್ ಟೇಬಲ್ ನಾವು ಯೂಸ್ ಮಾಡ್ತಾ ಇರ್ತೀವಿ. ನಾವೇನು ಮಾಡ್ತಾಯಿದ್ದೀವಿ, ತೆಗೆಯೋದು ಹಾಕೋದು ಮುಟ್ತಾನೆ ಇರ್ತೀವಿ. ಚಿಕ್ಕ ಮಕ್ಕಳು ಇದ್ರಂತೂ ಅದು ಗಲೀಜು ಆಗ್ತಾನೇ ಇರುತ್ತೆ. ಈ ರೀತಿ ಗಲೀಜಾದಾಗ ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಈ ರೀತಿ ನಿಂಬೆಹಣ್ಣು ಹೋಲ್ ತೊಗೊಂಡಿದ್ದೀನಿ. ಅಂದರೆ ನಿಂಬೆಹಣ್ಣು ಅದು ಆಲ್ರೆಡಿ ಖಾಲಿ ಆಗಿದೆ. ಆ ನಿಂಬೆಹಣ್ಣು ಹೋಲ್ಗೆ ನೀವು ಮನೆಯಲ್ಲಿ ಯಾವ್ದು ಪೇಸ್ಟ್ ಯೂಸ್ ಮಾಡ್ತೀರೋ ಆ ಪೇಸ್ಟ್ನ ಸ್ವಲ್ಪ ಹಾಕ್ಕೊಬೇಕು. ಸೊ ಹಾಕ್ಕೊಂಡಾದ್ಮೇಲೆ ನೋಡಿ, ಈ ರೀತಿ ಗಲೀಜಿದೆ. ನೀವು ಯಾವ ಪೇಸ್ಟ್ ಬೇಕಾದ್ರೂ ತೊಗೋಬೋದು, ಈ ಪೇಸ್ಟೇ ಅಂತಲ್ಲ. ಪೇಸ್ಟ್ ತೊಗೊಂಡಾದ್ಮೇಲೆ ಈ ರೀತಿ ಗಲೀಜಿದೆ. ಎಷ್ಟು ಗಲೀಜಿದೆ ಅಂದರೆ ನಾವು ಅಲ್ಲಿ ಇಲ್ಲಿ ಮುಟ್ಟಿ ನೋಡಿ ಈ ರೀತಿ ಗಲೀಜು ಆಗಿರುತ್ತೆ. ನೀವು ಇಲ್ಲಿ ಕೊಲಿನ್ ಕೂಡ ಯೂಸ್ ಮಾಡ್ಬೋದು, ಅದರಲ್ಲೂ ಇಷ್ಟೇ ಕ್ಲೀನ್ ಆಗುತ್ತೆ. ಅದು ಇಲ್ಲದೇದಾಗ ನೀವು ಈ ರೀತಿ ಯೂಸ್ ಮಾಡ್ಬೋದು. ನೋಡಿ ಅಲ್ಲೆಲ್ಲ ಈ ಥರ ಕೈಯಲ್ಲಿ ಮುಟ್ಟಿ ಈ ರೀತಿ ಗಲೀಜಾಗಿರುತ್ತೆ. ಅದನ್ನು ಸ್ವಲ್ಪ ನಾವೇನು ಮಾಡಬೇಕು, ನೀರನ್ನ ಇದು ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಉಜ್ಕೊಬೇಕು. ಒಂದು 3ರಿಂದ 5 ನಿಮಿಷ
ಉಜ್ಕೊಂಡು ಆದಮೇಲೆ ಫಸ್ಟು ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ಬೇಕು ನೀಟಾಗಿ. ನೋಡಿ ಈ ರೀತಿ ಒಂದು ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಬೇಕು, ಒಣಗಿದ ಬಟ್ಟೆ ಅಲ್ಲ, ಒದ್ದೆ ಬಟ್ಟೆ ಅದು. ಒದ್ದೆ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಬೇಕು. ಅದಾದಮೇಲೆ ಒಣಗಿದ ಬಟ್ಟೆಯಲ್ಲಿ ನೀಟಾಗಿ ಈ ರೀತಿ ಒರೆಸ್ಕೊಂಡ್ಬಿಡ್ಬೇಕು. ಒದ್ದೆ ಬಟ್ಟೆಯಲ್ಲಿ ಒರೆಸಾದ್ಮೇಲೆ ನಾವು ಒಣಗಿದ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಬೇಕು. ನೀಟಾಗಿ ಒರೆಸ್ಕೊಂಡಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆ ಗಲೀಜು ಎಲ್ಲ ಅಂದರೆ ನೀವು ಏನು ಕೋಲಿನೂ ಯೂಸ್ ಮಾಡಿ ಒರೆಸ್ದಾಗ ಎಷ್ಟು ನೀಟಾಗಿರುತ್ತೋ ಅಷ್ಟೇ ನೀಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ಗೊತ್ತಾಗೋದು ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.